Hi, hello friends. ಹಾಯ್ ಹಲೋ ಫ್ರೆಂಡ್ಸ್. ಏನು ಶಾಕ್ ಆಗ್ತಿದ್ದೀರಾ? ಈ ವಾಯ್ಸ್ ನಂದು ಆಗಲೇ ಕೊಟ್ಟಿದ್ದು ನನ್ನ ಮಿಸ್ಸಸ್ಸು. ಆ್ಯಕ್ಚುಲಿ ನಾನು ತುಂಬ ದಿನ ಆಗಿತ್ತು ವಾಯ್ಸ್ ಕೊಟ್ಟು, ಹಂಗೆ ನಿಮ್ಮನ್ನು ನೋಡಿ ನಿಮ್ಮನ್ನು ನೋಡೋಕ್ಕಾಗಲ್ಲ, ಬಟ್ ಕೇಳ್ತಾ ಇದ್ದೀನಿ. ನನ್ನ ವಾಯ್ಸ್ ನೀವು ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಂದಿನ ದಿನ ಡೇಟ್ ಎಷ್ಟು, ಮೇ ಬಿ ಡೇಟ್ ನನಗೂ ನೆನಪಿಲ್ಲ. ಆ ದಿನ ನಾವು ಪ್ಲ್ಯಾನ್ ಮಾಡಿ ಅವತ್ತು ನಮ್ಮ ಮನೆಯವ್ರೂ ವೀಕ್ ಆಫ್ ತೊಗೊಂಡಿದ್ರು, ವೀಕ್ಲಿ ಆಫ್ ತೊಗೊಂಡಿದ್ರು. ಅದಕ್ಕೆ ನಾನು ನನ್ನ ಡ್ಯೂಟಿಗೂ ರಜೆ ಹಾಕಿ ಎಲ್ಲಿಗೆ ಹೋಗೋಣ ಅಂತ ಹಿಂದಿನ ದಿನದಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸಡನ್ನಾಗಿ ಬೆಳಗ್ಗೆ ಪ್ಲ್ಯಾನ್ ಆಗಿದ್ದು ಬನ್ನೇರುಘಟ್ಟ ಹೋಗೋಕ್ಕೆ. ಬನ್ನೇರುಘಟ್ಟ ನಮಗೇನು ಇಲ್ಲಿಂದ 25 ಕಿಲೋಮೀಟ್ರ್ ಇದೆ ನಾವಿರೋ ಏರಿಯಾ ಎಲೆಕ್ಟ್ರಾನಿಕ್ ಸಿಟಿ. ನಾವು ಅಲ್ಲಿಂದ ಬನ್ನೇರುಘಟ್ಟ 25 ಕಿಲೋಮೀಟ್ರ್ ಇದೆ. 25 ಕಿಲೋಮೀಟರ್ ಅಂದರೆ ಹೆಂಗೆ ಅಂತಂದರೆ, ನಾವು ಹೋಗೋದು ಜಿಗಣಿ ರೂಟಲ್ಲಿ ಟ್ರಾಫಿಕ್ ಇರಲ್ಲ, ಟ್ರಾಫಿಕ್ ಫ್ರೀ ರೋಡ್ ಇರುತ್ತೆ, ರೋಡ್ ಕೂಡ ಚೆನ್ನಾಗಿರುತ್ತೆ. ಅದರಿಂದಾಗಿ ಜಿಗಣಿ ಸೈಡಿಂದ ಬನ್ನೇರುಘಟ್ಟ ತಲುಪಿದ್ವಿ. ಈಗ ನೋಡಿ ನಮ್ಮ ಎದುರುಗಡೆ ಕಾಣ್ತಿದೆಯಲ್ಲ, ಅದು ಚಂಪಕಧಾಮ ದೇವಸ್ಥಾನ ಅಂತ. ದೇವರು ತುಂಬ ಪವರ್ಫುಲ್ಲು, ಬೆಟ್ಟದ ಮೇಲ್ಗಡೆ ಇರೋದು. ಬಟ್ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಸಮಯ ಸಾಕಾಗಲಿಲ್ಲ ಫಸ್ಟೆಲ್ಲ. ಆಮೇಲೆ ಬರ್ತಾ ಹೋಗೋಣ ಅಂತ ಅಂದ್ಕೊಂಡ್ವಿ, ಬೇಗ ಮುಗ್ದೋಗುತ್ತೆ ಬನ್ನೇರುಘಟ್ಟಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಬರೋದು ಅಂತ. ಬಟ್ ಆಗಲಿಲ್ಲ, ಏನು ಮಾಡೋದು, ನಮಗೂ ಟೈಮ್ ಸಾಕಾಗಲಿಲ್ಲ. ನಮಗೂ ಆಸೆ ಇತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಬಟ್ ಬೆಟರ್ ನೆಕ್ಸ್ಟ್ ಟೈಮ್ ಅಂತೂ ಖಂಡಿತ ಹೋಗ್ತೀವಿ. ಇದೇ ನೋಡಿ ಬನ್ನೇರುಘಟ್ಟಕ್ಕೆ ಹೋಗೋ ದಾರಿ. ಬನ್ನೇರುಘಟ್ಟಕ್ಕೆ ಹೋಗಿ ಬನ್ನೇರುಘಟ್ಟ ಸರ್ಕಲಿಂದ ಲೆಫ್ಟಿಗೆ ತೊಗೊಂಡ್ರೆ ಅಲ್ಲಿಂದ 2 ಕಿಲೋಮೀಟರ್ ದೂರ ಸಾಗಿದ್ರೆ ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕ್ ಸಿಗುತ್ತೆ ನಮಗೆ. ಈ ರೋಡು ವಿಲೇಜ್ ಆಗಿರೋದ್ರಿಂದ ವಿಲೇಜ್ ರೋಡ್ ಹೆಂಗಿರಬೇಕು ಹಂಗಿದೆ, ಸರಿನಾ? ಇದೇ ನೋಡಿ ರೈಟ್ ಸೈಡು ಆಫೀಸ್ ಇದೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ದು ಆಫೀಸು. BMTCಗಳಿಗೇನು ಕಡಿಮೆನೇ ಇಲ್ಲ, 10 ನಿಮಿಷಕ್ಕೂ ಒಂದೊಂದು BMTC ಇದೆ. ಬಟ್ ನಾವು ಹೋಗಿರೋದು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು ಅವತ್ತು. ಅದೇ ನೋಡಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಫಸ್ಟು ನಾವು ಅಲ್ಲಿಗೆ ತಲುಪಿದ ತಕ್ಷಣ ಪಾರ್ಕ್ ಮಾಡಬೇಕಿತ್ತು. ಪಾರ್ಕಿಂಗ್ ಲಾಟ್ಗೆ ಹೋದ್ವಿ. ಪಾರ್ಕಿಂಗ್ ಲಾಟ್ಗೆ ಅದು ಬಂದು 50 ರೂಪಾಯಿ ಟಿಕೆಟ್ ಇದೆ. ಅಲ್ಲಿಂದ ಮುಂದೆ ಸಾಗಿದ್ವಿ. ವೇ ಟು ಬನ್ನೇರುಘಟ್ಟ ಝೂ ಸಫಾರಿ ಅಂತ ಬೋರ್ಡ್ ಇತ್ತು, ಆ ಕಡೆನೇ ದಾರಿ ನೋಡ್ಕೊಂಡು ಹೋದ್ವಿ. ಆ ಒಳಗಡೆಯಿಂದ ಬಂದ್ವಿ. ಇದೇ ನೋಡಿ ಎಲ್ಲ ಕಂಪ್ಲೀಟ್ ಮ್ಯಾಪ್, ರೂಟ್ ಮ್ಯಾಪ್ ಎಲ್ಲ ಅವರೇ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡಿದ್ದಾರೆ. ಅದ್ಭುತವಾಗಿ ಕ್ಲೀನಿಂಗ್ ವಿಚಾರದಲ್ಲಿ ಅದ್ಭುತವಾಗಿ ಇಟ್ಕೊಂಡಿದ್ದಾರೆ. ಅದಂತೂ ಅದರಲ್ಲಿ ಎರಡೇ ಮಾತೇ ಇಲ್ಲ. ಒಂದು ಪೇಪರ್ ಕೂಡ, ಒಂದು ಪ್ಲ್ಯಾಸ್ಟಿಕ್ನೂ ಕೂಡ ಯೂಸ್ ಮಾಡೋಂಗೇ ಇಲ್ಲ ನಾವು. ಪ್ಲ್ಯಾಸ್ಟಿಕ್ ಬಾಟಲ್ಸ್ ಅಂತೂ ಅಲೋನೇ ಇಲ್ಲ ಒಳಗಡೆ ಯಾವುದೇ ಕಾರಣಕ್ಕೂ. ಪ್ಲ್ಯಾಸ್ಟಿಕ್ ಲೋಟ ಆಗಲಿ, ಪ್ಲ್ಯಾಸ್ಟಿಕ್ ಬಾಟಲ್ಗಳಾಗಲಿ, ಕಂಟೈನರ್ಗಳಾಗಲಿ, ಯಾವುದೇ ಥರ ಪ್ಲ್ಯಾಸ್ಟಿಕ್ ಅನ್ನೋದೇ ಯೂಸ್ ಮಾಡೋಂಗೇ ಇಲ್ಲ. ಯಾಕಂದರೆ ಹಸಿರೇ ನಮ್ಮ ಉಸಿರು, ಅದರಿಂದ ಹಸಿರನ್ನ ಅದರಿಂದಾಗಿ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡೋಂಗೇ ಇಲ್ಲ ಒಳಗಡೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ, ನಾವು ಫಸ್ಟ್ ಹೋಗಿದಾಗ ರೂಟ್ ಮ್ಯಾಪ್ ನೋಡ್ಕೊಂಡು ಹೋಗಲಿಲ್ಲ. ಬಟ್ ಕಂಡಿದ್ದೆ ನಮಗೆ ಫಸ್ಟ್ ಇರೋದು ಲೆಫ್ಟಲ್ಲಿ ಫಸ್ಟ್ ಝೀಬ್ರಾ ಇದೆ. ಅದಾದಮೇಲೆ ನೋಡಿ ಎಷ್ಟು ದೂರದಲ್ಲಿ ಕಾಣ್ತಿದೆಯಲ್ಲ, ಅದೇ ಇದಲ್ಲ, ಇಂದ್ಲದು. ಇದು ಒಂದು ಜಿಂಕೆ ಥರ ಇರೋದು, ಬಟ್ ನಮಗೂ ಅದ್ರ ಗೊತ್ತಾಗಲಿಲ್ಲ ಅದರ ಆಹಾರ, ಇದು ಮೀನು ಅದ್ರ ಹೆಸರು. ನೆಕ್ಸ್ಟ್ ನೋಡಿ ಹುಲಿ, ಟೈಗರ್, ಆ್ಯಂಡ್ ನೆಕ್ಸ್ಟ್ ಕರಡಿ ಪರವಾಗಿಲ್ಲ, ನಮ್ಮಲ್ಲಿ ಒಂದಿದೆ, ಬಟ್ ನಮ್ಮಲ್ಲಿ ಇರೋದಕ್ಕೆ ಕೂದಲು ಕಡಿಮೆ ಅಷ್ಟೇ. ಇದು ನೋಡಿ ಉಷ್ಟ್ರ ಪಕ್ಷಿ ಅಂತಾರಲ್ಲ, ಆಸ್ಟ್ರಿಚ್ ಅಂತಾರಲ್ಲ, ನಿಮಗೂ ಗೊತ್ತಿರುತ್ತೆ, ಬಟ್ ನಾನೇನು ಹೇಳೋದೇ ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇದೇನು ಬಿಲ್ಡಪ್ ಕೊಡ್ತಾವನೆ ಅನ್ಕೋಬೇಡಿ. ಇದು ನೋಡಿ ಮೀನು ಯಾವುದು, ನೇರಳೆ ಹಣ್ಣಿನ ಮರ ಮೇ ಬಿ ಅದು. ಅಲ್ಲಿ ಬೀಳೋ ಹಣ್ಣೆಲ್ಲ ಅಲ್ಲಿಗೆ ಬಿಟ್ಬಿಟ್ಟಿದ್ದಾರೆ, ಅವೇ ತಿನ್ಕೋತಾವೆ, ಆರಾಮಾಗಿ ಇದ್ದಾವೆ. ಬಟ್ ಏನಂತಂದರೆ ಪ್ರಾಣಿಗಳು ಸ್ವಲ್ಪ ಕಡಿಮೆ ಕಣ್ರಿ ಇರೋದಲ್ಲಿ. ಸಫಾರಿಲಿದ್ದಾವೆ, ಸಫಾರಿಲ್ಲ ಅಂತಂದರೆ ಸ್ವಚ್ಛಂದವಾಗಿ ತಿರ್ಗಾಡ್ಕೊಂಡು ಚೆನ್ನಾಗಿರ್ತವೆ. ಇಲ್ಲಿ ಅಂತಂದರೆ ಝೂ ಅಲ್ವಾ, ಎಲ್ಲ ಲಿಮಿಟೆಡ್ ಸ್ಪೇಸಲ್ಲಿ, ಅವಕ್ಕೆ ಸ್ಪೇಸೇ ಸಾಕಾಗಲ್ಲ ಓಡಾಡ್ಕೊಂಡು ತಿರ್ಗಾಡ್ಕೊಂಡಿರೋಕ್ಕೆ. ಏನೂ ಮಾಡೋಕ್ಕಾಗಲ್ಲ. ಜನಗಳಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು. ಅವುಗಳು ಎಲ್ಲೆಲ್ಲೋ ಇರ್ತವೆ, ಅವುಗಳನ್ನು ತಗೊಬಂದು ಚೆನ್ನಾಗಿ ನೋಡ್ಕೊತಾ ಇರೋದಾರೆ ಅನ್ನೋದೊಂದೇ ಖುಷಿ. ಒಳ್ಳೆ ನೋಡ್ಕೊಳ್ಳೋದ್ರಲ್ಲಂತೂ ಎರಡನೇ ಮಾತೇ ಇಲ್ಲ. ಒಂದೊಂದುವೇ ಹೆಂಗಿದ್ದಾವೆ ಅಂತಂದರೆ, ಕಾಡಲ್ಲಿ ಇರ್ತಾವಲ್ಲ ಅದ್ರ ಡಬಲ್ ಸೈಜ್ ಇದ್ದಾವೆ. ಸತ್ಯವಾಗಲು ನಾವು ಕಾಡಲ್ಲಿರೋದು ನೋಡಿದ್ದೀವಿ, ಅದ್ರ
ಕಾಡಲ್ಲಿ ಫುಡ್ ಸಿಗ್ತದೋ ಏನೋ ಒಂದೊಂದು ಟೈಮ್ಗೆ ನಮಗೂ ಗೊತ್ತಿರಲ್ಲ. ಬಟ್ ಇಲ್ಲಂತೂ ಟೈಮ್ಗಂತೂ ಫುಡ್ಡು ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಅದೇ ರೀತಿಯಾಗಿ ಫುಡ್ ಕೊಡ್ತಾರೆ, ಅದೇ ರೀತಿಯಾಗಿ ಸಕ್ಕತ್ತಾಗಿದೆ ಎಲ್ಲ ಪ್ರಾಣಿಗಳವೆ. ಯಾರ್ದು ದೃಷ್ಟಿ ತಾಗದೇ ಇರಲಿ, ನಮ್ಮ ದೃಷ್ಟಿ ಅಂತೂ ತಾಗಲ್ಲ, ನಮ್ಮ ಕಣ್ಣು ಚೆನ್ನಾಗಿರುತ್ತೆ. ಅದರಿಂದಾಗಿ ನೆಕ್ಸ್ಟ್ ಹೋಗಿದ್ದೆ ಅಲ್ಲೇ ವಾಟರ್ ಬೋಟಿಂಗ್ ಇದೆ ಒಳಗಡೆನೆ ಬನ್ನೇರುಘಟ್ಟ. ನೀವು ಯಾರು ನೆಕ್ಸ್ಟ್ ವಿಸಿಟ್ ಮಾಡ್ತೀವಿ ಅಂತಂದರೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಆನ್ ದ ವೇನೆ ಅವರೇ ಬೋರ್ಡ್ ಹಾಕಿರ್ತಾರೆ, ವಾಟರ್ ಬೋಟಿಂಗು ಇದೆ. ಅಲ್ಲಿ ನಾವು ಹೋಗಿದ್ದೆ 4 ಸೀಟರ್ ತೊಗೊಂಡ್ವಿ. ನಾವು ಇದ್ದದೇ 3 ಜನ, ಬಟ್ ಸರ್ ಅವ್ರು 3 ಜನ ಕೂತ್ಕೋಬೇಕು ಅಂದರೆ 4 ಸೀಟರೇ ತೊಗೊಳ್ಳಿ ಅಂತಂದರು. ತೊಗೊಂಡ್ವಿ. 4 ಸೀಟರ್ಗೆ 400 ರೂಪಾಯಿ ಇದೆ ಒಂದು ಬೋಟಿಗೆ. ಅದೇನಂತಂದರೆ ನಮ್ಮ ಕಾಲಲ್ಲೇ ನಾವೇ ತುಳ್ಕೊಂಡು ಹೋಗೋದು, ಸೈಕಲ್ ತುಳಿತೀವಲ್ಲ ಅದೇ ರೀತಿ ತುಳ್ಕೊಂಡು ಹೋಗೋದು. 2 ಸೀಟರ್ದು ಅವೈಲೇಬಲ್ ಇದೆ. ಅದು ಬಿಟ್ಟರೆ ಅವರೇ ಸೈಲಿಂಗ್ದು ಇದೆ. ಸೈಲಿಂಗ್ಗೆ ಪರ್ ಹೆಡ್ಗೆ 100 ಇದೆ. 2 ಸೀಟರ್ದು 200 ಇದೆ. ಎಲ್ಲ ರೀತಿಯೂ ಎಲ್ಲ ಲೆಕ್ಕಾಚಾರ ತಗೊಂಡ್ರು ಒಬ್ಬರಿಗೆ 100 ರೂಪಾಯಿ ಲೆಕ್ಕನೇ. ಬಟ್ ಇದೊಂದು ಸಕ್ಕತ್ತಾಗಿದೆ ಕಣ್ರಿ. ಕೆರೆ ಮಾತ್ರ ಅವ್ರು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತಂದರೆ ಸಕ್ಕತ್ತಾಗಿ ಇಟ್ಟಿದ್ದಾರೆ ಮಾತ್ರ. ಅದೇ ರೀತಿ ಮಧ್ಯದಲ್ಲೂ ಪ್ಲ್ಯಾಂಟೇಷನ್ ಕೂಡ ಮಾಡಿದ್ದಾರೆ. ಬಟ್ ಇದು ಯಾವ ಗಿಡ ಅಂತ ನನಗಂತೂ ಗೊತ್ತಾಗಲಿಲ್ಲ ಸತ್ರೋಗಳು. ನೀವೇ ಯಾರಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಂಗೆ ನೋಡಿ ನಾವು ಒಂದು 2-3 ರೌಂಡ್ ಹಾಕಿದ್ವಿ. ಇವ್ರು ನಮ್ಮ ತಾಯಿನೂ ಇದೆ, ಫಸ್ಟ್ ಟೈಮ್ ಇದೆಲ್ಲ ನೋಡಿದ್ದು. ನೆಕ್ಸ್ಟ್ ಹೋಗಿದ್ದೆ, ನೆಕ್ಸ್ಟ್ ನೀರು ನೋಡ್ಕೊಂಡು ನೆಕ್ಸ್ಟ್ ನೋಡಿದ್ದೆ ನಾವು ನೀರು ಕುದುರೆ ಮೀನ್ಸ್ ನೀರಾನೆ. ನಮ್ಮ ಭಾಷೆಯಲ್ಲಿ ನೀರಾನೆ ಅಂತೀವಿ. ಎರಡಿದ್ದು ಅವು ಫುಡ್ಗಳು ಹಾಕಿದ್ರು, ತಿಂತಾಯಿದ್ದು. ಹಂಗೆ ನೆಕ್ಸ್ಟ್ ನೋಡ್ತಿದ್ರು. ನಮ್ಮ ಅಮ್ಮನಿಗೆ ತುಂಬ ಕುತೂಹಲ ಏನೇನಿದ್ದಾವೆ ಎಲ್ಲೆಲ್ಲಿದ್ದಾವೆ ಏನಂತ. ಇದು ನೋಡಿ ಜಿಂಕೆ, ಬಟ್ ಜಾತಿ ಯಾವುದೋ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಜಿಂಕೆ ನಮ್ಮ ಭಾಷೆಯಲ್ಲಿ. ನಮ್ಮ ಹಳ್ಳಿ ಸೊಗಡಲ್ಲಿ ನಾವು ಈ ಥರ ಏನೇ ನೋಡಿದ್ರು ಜಿಂಕೆ ಅಂತಲೇ ಕರೆಯೋದು. ಇಲ್ಲಿದೆ ನೋಡಿ ಬೋರ್ಡು, ಅದರ ಹೆಸರು ನಮ್ಗೆ ಹಾಗ್ ಜಿಂಕೆ, ಚುಕ್ಕೆ ಜಿಂಕೆ, ಒಂದು 5-6 ಪ್ರಭೇದಗಳು ನೋಡಿದ್ವಿ ಕಣ್ರಿ. ನೆಕ್ಸ್ಟ್ ಹೋಗಿದ್ದೆ ಇದು ಯಾವುದು ನನಗೂ ಗೊತ್ತು, ಏಷ್ಯಾದ ಆನೆ. ಮೇಯ್ನ್ ನಮಗೆ ಬೇಕಾಗಿರೋದು ಇದೆ. ನಮ್ಮ ಮನೇಲಿ ಒಂದು ಆನೆ ಇದೆ ಅಂತ ತಿಳ್ಕೊಬೇಡಿ, ಅದನ್ನು ನಮ್ಮ ಮಿಸ್ಸಸ್ ಆಮೇಲೆ ಹೇಳ್ತಾಳೆ ಯಾವ ಆನೆ ಅಂತ. ನೆಕ್ಸ್ಟ್ ನೋಡಿದ್ದೆ ಚಿರತೆ. ಬಟ್ ಈ ಚಿರತೆ ಒಂದೇನಂತಂದರೆ ಇದರಲ್ಲಿ ಕೇಳಿದ್ವಿ ನಾವು ಬನ್ನೇರುಘಟ್ಟದಲ್ಲಿ ಚಿರತೆಗಳ ಬಗ್ಗೆ ಏನಂತಂದರೆ, ಯಾರೋ ಅದನ್ನು ನೋಡ್ಕೋತಾರಲ್ಲ ಲೇಡಿ ಒಬ್ಬರು ಮೊದಲೊಂದ್ಸಲ ಯಾರೋ ಯೂಟ್ಯೂಬಲ್ಲೋ ಇಲ್ಲ TV ಚಾನಲ್ಲೋ ನೋಡಿದ್ವಿ. ಬಟ್ ಅವ್ರು ನಮಗೆ ಸಿಗಲಿಲ್ಲ ಅವತ್ತು. ನೋಡಿ ಸಿಂಹ ಅದೊಂದು ಗರ್ಜನೆ ಸೌಂಡ್ ಮಾತ್ರ ಈ ಬಯೋಲಾಜಿಕಲ್ ಪಾರ್ಕ್ಗೆ ಅದ್ರೋಬೇಕು ಆ ಲೆವೆಲ್ಗಿದೆ. ಸುಮ್ಮನೆ ಹೇಳಲ್ಲ ರೀ, ಕಾಡಿನ ರಾಜ ಸಿಂಹ ಅಂತ. ಅದ್ರ ಸೌಂಡ್ಗೆ ಎಷ್ಟೋ ಜನ ಅದ್ರ ಸೌಂಡ್ ಒಂದ್ಸಲ ಸೌಂಡ್ ಆಗ್ತಿತ್ತು. ಅಲ್ಲಿ ನೋಡಿ ಅದು ಸೌಂಡ್ ಆಗ್ತಾ ಇದೆ. ಆ ಸೌಂಡ್ ಬೀಪು ನಾವು ಸ್ವಲ್ಪ ಬೀಪ್ ಸೌಂಡ್ ಆಫ್ ಮಾಡಿದ್ದೀವಿ. ಅದರಿಂದ ಆ ಸೌಂಡ್ಗೆ ಮಾತ್ರ ಎಷ್ಟೋ ಜನ ಓಡ್ ಬಂದ್ಬಿಟ್ರು ಕಣ್ರಿ. ನಮ್ಮ ಥರನೇ ನಾವು ಓಡೋಗಿ ನೋಡಿದ್ವಿ ಸೌಂಡ್ ಈ ಲೆವೆಲ್ಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ಗಳು ನೋಡಿ ಹಕ್ಕಿಗಳು. ಅಲ್ಲಿದ್ದು ಅದು ಗಿಳಿಗಳ ಪ್ರಭೇದ ಮಾತ್ರ ತುಂಬ ಇದ್ದಾವೆ. ಬಟ್ ತುಂಬಾ ಸೌಂಡ್ ಮಾಡ್ತಿದ್ವು, ಹೆವಿ ಸೌಂಡ್ ಮಾಡ್ತಿದ್ವು. ಅವು ಖುಷಿಗೆ ಸೌಂಡ್ ಮಾಡ್ತಿದ್ವೋ ಇನ್ನೊಂದಕ್ಕೆ ಮಾಡ್ತಿದ್ವೋ ಗೊತ್ತಿಲ್ಲ ನಮಗಂತೇವೆ. ನೋಡಿ ಕಾಕ್ಟೈಲ್ ಅಂತ ಹಿಂಗಿದೆ ಅದ ಅಂತ ಸಕ್ಕತ್ತಾಗಿದೆ. ಅದು ಮಾತ್ರ ಪ್ರತಿಯೊಂದು ಪ್ರಭೇದಗಳು ಫೈನ್ ಕಣ್ರಿ ಏನಾದರೂ ಆಗಲಿ. ಬಟ್ ಅಲ್ಲಿ ನೋಡ್ರಿ ಹೆಬ್ಬಾವು, ದೈತ್ಯ ಹೆಬ್ಬಾವು, ಕೆಂಪು ಕಿವಿಯ ಆಮೆಗಳು ನೋಡ್ರಿ ಎಷ್ಟಿದ್ದಾವೆ. ಅವುಗಳ ಫುಡ್ಡು ಮೀನುಗಳು ಅಲ್ಲೇ ಇಟ್ಟಿದ್ದಾರೆ. ಬಟ್ ಅವು ಸತ್ತೋಗಿದ್ದಾವೆ ಮೀನುಗಳು, ಸತ್ತೋಗಿರೋ ಮೀನೇ ಇಟ್ಟಿದ್ದಾರೆ. ಅವು ತಿಂದು ಸಾಕಾಗಿದೆ. ಅದು ಪಾಡಗ ಅಲ್ಲಿದ್ದಾವೆ. ಅವು ಪಾಡಗವು ಆಟ ಆಡ್ಕೊಂಡು ಎಲ್ಲ ಚೆನ್ನಾಗಿ ಒಂದೇ ಕಡೆ ಆಟ ಆಡ್ಕೊಂಡು ಚೆನ್ನಾಗಿದ್ದಾವೆ. ನೆಕ್ಸ್ಟ್ ನೋಡಿ ಹೆಬ್ಬಾವು, ಆಗಲೇ ಹೇಳದ್ನಲ್ಲ ಹೆಬ್ಬಾವು ಎಲ್ರಿ ಒಂದೇ ಒಂದು ಇತ್ತು ಕಣ್ರಿ, ಒಂದೇ ಒಂದು ನೋಡಿದ್ವಿ. ಪುನಃ ನೋಡ್ರಿ ಎಲ್ಲಿದೆ ಕಾಣಿಸ್ತಿದ್ಯಾ, ಅದೇ ಹೆಬ್ಬಾವು. ಎಲ್ಲ ನೋಡಿರ್ತೀರ, ನಾವೇನು ಹೇಳೋದೇನು ಬೇಕಿಲ್ಲ. ಕಾಳಿಂಗ ಸರ್ಪ ಅತ್ಯಂತ ವಿಷಕಾರಿ ಸರ್ಪಗಳಲ್ಲೇ ವಿಷಕಾರಿ ಅಂತಂದರೆ ಕಾಳಿಂಗ ಸರ್ಪ. ಅಲ್ಲಿ ನೋಡ್ರಿ ಒಂದು ಮಲಗಿದೆ, ಒಂದು ಆ ಗೂಡು ಕಾಣ್ತಿದೆಯಲ್ಲ, ಆ ಗೂಡು ಒಳಗಡೆ ಒಂದು ಮಲಗಿದೆ. ಅದು ಕಾಣಲ್ಲ ಸ್ವಲ್ಪ ನಿಮಗೂ. ನಾಗರಹಾವು ಮೇಯ್ನ್ ನಾವು ಪ್ರಮುಖವಾಗಿ ದೇವರು ಅಂತಲೂ ಕರಿತೀವಿ. ನಾಗರಹಾವುಗಳು ನೋಡ್ರಿ ಎಷ್ಟಿದ್ದಾವೆ, ಎಲ್ಲ ಒಂದೇ ಕಡೆನೇ ಮಲಗಿದ್ದಾವೆ ಆರಾಮಾಗಿ. ನಿಮಗೆ ಕಾಣ್ತಿದೆಯಾ ಒಂದನ್ನು ಐಡೆಂಟಿಫೈ ಮಾಡಿದ್ರೆ ಬಿಳಿ ಇಲಿಗಳನ್ನು ಅವುಗಳಿಗೆ ಆಹಾರವಾಗಿ ಕೊಡ್ತಾರೆ. ಅದರಿಂದ ಅವುಗಳನ್ನೂ ಬಿಟ್ಟಿದ್ದಾರೆ. ಬಟ್ ಇಲಿಗಳಿಗೂ ಫುಡ್ ಹಾಕಿದ್ದಾರೆ ಕಣ್ರಿ. ಅವುಗಳು ಯಾವಾಗ ತಿನ್ಕೋತಾವೋ ಏನೋ ಗೊತ್ತಿಲ್ಲ. ಬಟ್ ಅವುಗಳು ತಿನ್ನೋವರೆಗೆ ಅವುಗಳಿಗೂ ಫುಡ್ ಬೇಕಲ್ವ, ಆಹಾರ ಅನ್ನೋದು ಎಲ್ಲರಿಗೂ ಬೇಕಲ್ವ ಆ ಟೈಮಿಗೆ ಕರೆಕ್ಟಾಗಿ. ಅದರಿಂದ ಅವುಗಳಿಗೂ ಫುಡ್ ಹಾಕಿದ್ದಾರೆ. ಅವು ಫುಡ್ ತಿಂತಾನೆ ಇರ್ತವೆ ಆರಾಮಾಗಿ. ಅವು ಓಡಾಡ್ಕೊಂಡು ಸ್ವಚ್ಛಂದವಾಗಿ ಚೆನ್ನಾಗಿದ್ದಾವೆ. ಬಟ್ ಅವುಗಳಿಗೆ ಹಾವು ಅಲ್ಲಿದೆ ಅಂತ ಗೊತ್ತಿಲ್ಲ, ಹಾವುಗಳು ಯಾವಾಗ ತಮ್ಮನ್ನು ತಿನ್ಕೋತವೆ ಅಂತಲೂ ಗೊತ್ತಿರಲ್ಲ. ಬಟ್ ಏನು ಮಾಡೋದು, ಸೈಕಲ್ ಅಂತಾರಲ್ಲ, ಅದು ವೈವಿಧ್ಯಮಯ ಜೀವಿತ ಇದರಲ್ಲಿ ಸೈಕಲ್ಲಾಗಿ ನಾವು ಬಯಾಲಜಿಕಲಾಗಿ ಓದಿರ್ತೀವಿ, ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ನೋಡ್ರಿ ಮೊಸಳೆಗಳು
ಆರಾಮಾಗಿ 3 ಇದ್ದಾವೆ, ಕಾಣಲ್ಲ ಕರೆಕ್ಟಾಗಿ. ರೀಸಸ್ ಕೋತಿ ಅಂತ ಇದು, ಅಲ್ಲಿ ನೋಡಿ ಅದು ಎಲ್ಲಿ ಮೇ ಬಿ ಪಿಕ್ಚರ್ ಕಾಣ್ತಿಲ್ಲ ಅನ್ಕೋತೀನಿ ನಿಮಗೆ ಚೆನ್ನಾಗಿ. ಓಕೆ, ಸಿಗೋಣ. ಇಷ್ಟೇ ಪ್ರಾಣಿಗಳಿರೋದು ಅಲ್ಲಿ, ಅದಷ್ಟೇ ಪ್ರಾಣಿಗಳಿದ್ದು ನೋಡ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದೆ ನಾವು ಬಟರ್ಫ್ಲೈ ಪಾರ್ಕ್ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮ್ಮ ಮುಂದೆ ಬಂದೇ ಬರ್ತೀವಿ.